ನಮಸ್ಕಾರ ಗುರುಗಳೇ. ನಮಸ್ತೆ ಹರೇ ಶ್ರೀನಿವಾಸ. ನಮಸ್ಕಾರ. ಸ್ಟಾರ್ಟ್ ಮಾಡಿ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 14ನೆಯ ಶ್ಲೋಕದ ವಿವರಣೆ ಆಗ್ಬೇಕಾಗಿದೆ. ಇಲ್ಲಿ ಕೃಷ್ಣನ ವಿರಹವನ್ನ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣ ಹೊರಡ್ಲಿಕ್ಕೆ ಅಂತ ಆ ಕಡೆ ಪ್ರಾರಂಭ ಮಾಡಿದ್ದಾನೆ. ರಥದ ಮೇಲೆ ಕೂತಾಯ್ತು. ಕೃಷ್ಣ ಹೋಗ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ ಅಷ್ಟೊತ್ತಿಗೆ ಇಲ್ಲಿದ್ದವ್ರಿಗೆ ಯಾವ ರೀತಿ ಆಯ್ತು ಅಂತ ವರ್ಣನೆ ಮಾಡ್ತಾರೆ. ಬೇಜಾರಾಯ್ತಾ, ಖುಷಿ ಆಯ್ತಾ? ಖಂಡಿತ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವಿರಹ ತಡಿಲಿಕ್ಕೆ ಆಗ್ತಾ ಇಲ್ಲ. ಬಹಳ ದುಃಖ ಆಗ್ತಾ ಇದೆ. ಆದ್ರೆ ಆ ದುಃಖವನ್ನ ಈಗ ತಕ್ಷಣ ತೋರಿಸ್ಕೊಳ್ತಾ ಇಲ್ಲ. ಯಾಕೆ? ಕೃಷ್ಣ ಹೋಗ್ತಾ ಇದ್ದಾನೆ. ಅವನು ನಮಗ್ ಕಾಣಿಸ್ತಾ ಇಲ್ಲ. ಈಗ ನಮಗೆ ಹತ್ರದಲ್ಲಿ ಇದ್ದ ವ್ಯಕ್ತಿ ಕಾಣಿಸ್ತಾರೆ. ಅವ್ರು ದೂರ ನಡ್ಕೊಂತಾ ನಮ್ಗೆ ತುಂಬಾ ಇಷ್ಟ ಆದವ್ರು ಹೋಗ್ತಾ ಇದ್ರೆ ಅವ್ರನ್ನೇ ನೋಡ್ತಾ ಇರ್ತೀವಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹಿಂದಕ್ಕೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ತರ ಪಾಂಡವರ ಪರಿಸ್ಥಿತಿನೂ ಹಾಗೆ ಅಂತೆ. ಸರ್ವೇತೆ ಅನಿಮಿಷೈ ರಕ್ಷೈಹಿ. ಅವರ ಕಣ್ಣು ನೋಡ್ಬೇಕಾಗಿತ್ತಂತೆ. ಪಾಂಡವರದು ಕಣ್ಣು ಹೇಗಿತ್ತು? ಕಣ್ಣು ಮುಚ್ಚಲೇ ಇಲ್ವಂತೆ. ಅನಿಮಿಷರಾಗೇ ನೋಡ್ತಾ ಇದ್ರಂತೆ. ಅನಿಮಿಷರು ಅಂತ ಏನರ್ಥ? ರೆಪ್ಪೆ ಮುಚ್ತಾನೆ ಇಲ್ಲ, ರೆಪ್ಪೆ ಆ ರೀತಿ ಅರಳುಕೊಂಡೆ ತಾವು ನೋಡ್ತಾ ಇದ್ರಂತೆ ಕೃಷ್ಣನನ್ನ. ಯಾಕೆ? ಮತ್ತೆ ದರ್ಶನ ಅವನು ಹೊರಟಾಯ್ತು ದ್ವಾರಕೆಗೆ. ಇನ್ ದರ್ಶನ ಯಾವಾಗ? ಅದಕ್ಕೋಸ್ಕರ ದೂರದಿಂದಲೇ ಅಲ್ಲಿ ನೋಡ್ತಾ ಎಲ್ಲೆಲ್ಲೆಲ್ಲೋ ಹೋಗ್ತಾ ಇದ್ರಂತೆ. ಯಾಕಂದ್ರೆ ಅವನು ರಥವನ್ನ ಏರ್ಕೊಂತಾ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಸರಿಯಾಗಿ ಕೃಷ್ಣ ಕಾಣಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಒಂದೇ ಕಡೆ ನಿಲ್ಲೇ ಇಲ್ವಂತೆ. ಎಲ್ರು ಆಚೆ ಈಚೆ ಎಲ್ಲ ಓಡಾಡ್ತಾ ಇದಾರಂತೆ ಎಲ್ಲರೂ ಕೂಡ. ಯಾಕೆ? ಕೃಷ್ಣನ ಜೊತೆಗೆ ಹೋದವ್ರು ಕೆಲವರು ಹೋಗಿದ್ದಾರೆ ಆ ರಥದ ಜೊತೆಗೆ. ಅದು ಅವ್ರ ಬಗ್ಗೆ ಮುಂದಕ್ಕೆ ಉಲ್ಲೇಖ ಬರುತ್ತೆ. ಸದ್ಯದಲ್ಲಿ ಇವರೆಲ್ಲ ಕೆಲವರೆಲ್ಲ ನೋಡ್ತಾ ತಮನುಧೃತ ಚೇತಸಃ. ಅವರು ದೂರ ಹೋದಷ್ಟು ಮನಸ್ಸಿನಿಂದ ಹತ್ರನೇ ಆಗ್ತಾ ಇದ್ದಾನಂತೆ ಕೃಷ್ಣ. ಸುಮ್ನೆ ದೇಹದಿಂದ ದೂರಕ್ಕೆ ರಥ ಏರಿ ಹೋಗ್ತಾ ಇದ್ದಾನಷ್ಟೇ. ಆದ್ರೆ ಇವರ ಮನಸ್ಸು ಮಾತ್ರ ತುಂಬಾ ಹತ್ರ ಇದೆ. ಕಣ್ಣೆಲ್ಲ ಅರಳಿಸ್ಕೊಂಡೇ ಇದ್ದಾರೆ. ಚೂರು ಮುಚ್ಚಲೇ ಇಲ್ಲ ಕಣ್ಣನ್ನ. ಹಾಗೆ ಆ ಸ್ನೇಹ ಸಂಬಂಧ, ಕೃಷ್ಣನ ಜೊತೆಗಿರುವ ಸ್ನೇಹ ಅಷ್ಟಿತ್ತು ಎಲ್ಲರಿಗೂ. ಆ ಸ್ನೇಹದಿಂದ ತಾವೆಲ್ರು ಆ ಸ್ನೇಹ ಬಂಧನಕ್ಕೆ ಒಳಗಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ. ಅವರ ಗಡಿಬಿಡಿ ನೋಡ್ಬೇಕು ಅವತ್ತಿನ ದಿವಸ. ವಿಚೇರು ತತ್ರ ಆ ಕಡೆ ಈ ಕಡೆ ಆ ಕಡೆ ಸಂಚಾರ ಮಾಡ್ತಾನೆ ಇದ್ರಂತೆ. ಯಾಕೆ ಈ ಕಡೆ ಆ ಕಡೆ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ. ಒಂದೇ ಕಡೆ ನಿಂತ್ಕೊಂಡು ಅಥವಾ ನೇರವಾಗಿ ನಡ್ಕೊಂಡು ನೋಡ್ಬೋದಲ್ಲ. ಅಂದ್ರೆ ಅದ್ ಆಗಲ್ವಂತೆ. ಇಲ್ಲಿ ವಿಜಯಧ್ವಜ ತೀರ್ಥರು ವಿವರಿಸ್ತಾರೆ. ಅದ್ ಹೇಗಾಯ್ತು ಅಂದ್ರೆ, ದೂರ ಹೋಗ್ತಾ ಹೋಗ್ತಾ ವಸ್ತು ನಮಗೆ ಕಾಣಿಸಲ್ಲ ಸರಿಯಾಗಿ. ಅದಕ್ಕೇನ್ ಮಾಡ್ತೀವಿ? ಅಡೆತಡೆಗಳು ಇರತ್ತೆ. ಮರ ಆಚೆ ಈಚೆ ಎಲ್ಲ ಅಡೆತಡೆ ಇರತ್ತಲ್ಲ. ಅದಕ್ಕೋಸ್ಕರ ಇವರೆಲ್ಲ ಏನ್ ಮಾಡಿದ್ರು ಪಾಂಡವರು ಅಂದ್ರೆ, ಉತ್ತುಂಗ ಭೂಪೃಷ್ಠ ಮಾರುಷ್ಯ, ಎತ್ತರದ ಬೆಟ್ಟ ಎಲ್ಲ ಹತ್ಬಿಟ್ಟಂತೆ. ಆಚೆ ಈಚೆ ಎತ್ತರ ಸ್ಥಾನಕ್ಕೆ ಹೋದ್ರೆ ಅವ್ನು ಕಾಣಿಸ್ತಾನಲ್ಲ ದೂರದಿಂದ. ಅದಕ್ಕೋಸ್ಕರ ಒಬ್ರು ಬೆಟ್ಟ ಹತ್ತರು, ಇನ್ನೊಬ್ರು ಕಲ್ಲು ಬಂಡೆ ಹತ್ತಿದ್ರು, ಇನ್ನೊಬ್ರು ಇನ್ನೊಂದು ಹತ್ತಿದ್ರು. ಹೀಗೆ ಮರನೂ ಹತ್ತಿದ್ದಾರೆ. ಅಂತೂ ಆಚೆ ಈಚೆ
ಎಲ್ಲ ಹತ್ತು ನೋಡ್ತಾ ಇದಾರಂತೆ ಕೃಷ್ಣನನ್ನ ಅರಳಿಸ್ಕೊಂಡು. ಇನ್ನು ಮುಂದೆ ನಮಗೆ ಕೃಷ್ಣ ಈಗ ಕಣ್ಣು ಕಾಣಿಸಲ್ಲ, ದೂರ ಹೊರಟಿದ್ದಾನೆ ಅಂತ ಇಷ್ಟು ವಿರಹ ವೇದನೆ ಅವ್ರು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಸ್ತ್ರೀಯರಾಗ್ಬೇಕಾದ್ರೆ ಸಾಮಾನ್ಯವಾಗಿ ಬೇಗ ಹತ್ತು ಬಿಡ್ತಾರೆ. ಇಲ್ಲಿ ಸ್ತ್ರೀಯರ ಹತ್ರ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ತುಂಬಾ ಕೃಷ್ಣನ ವಿರಹವನ್ನ ತಾಳ್ಲಿಕ್ ಸಾಧ್ಯ ಇಲ್ಲ. ಪುರುಷರಾದ್ರೆ ಅಳ್ಳಿಲ್ಲ, ಆದ್ರೆ ಅರಳಿಸ್ಕೊಂಡಿದ್ರು ಕಣ್ಣನ್ನ. ಸ್ತ್ರೀಯರು ಕೂಡ ಅರಳಿಸ್ಕೊಂಡೆ ತಾವು ಕಣ್ಣಿನಿಂದ ನೋಡ್ತಾ ಇದ್ರು ಕೃಷ್ಣನನ್ನ. ಅದು ದೂರ ಹೋದಷ್ಟು ದೇಹದಿಂದ ದೂರ ಹೋಗಿದ್ದಷ್ಟೇ, ಮನಸ್ಸಿನಿಂದ ಇನ್ನೂ ಹತ್ರಕ್ಕೆ ಹೋಗ್ತಾ ಇದ್ರು. ಅಂದ್ರೆ ಪೂರ್ತಿ ಮನಸ್ಸು ಆ ಕೃಷ್ಣನಲ್ಲೇ ಉಳ್ಕೊಂಡಿತ್ತು. ಆಗ ಸ್ತ್ರೀಯರು ಏನ್ ಮಾಡ್ತಾ ಇದ್ರು, ಅವರ ಹತ್ತು ಬಿಡ್ಬೇಕಲ್ವ ಅಷ್ಟು ಬೇಗ. ಅವರು ಕೃಷ್ಣನ ಸಹನೆ, ವಿರಹ ವೇದನೆ ಅದನ್ನ ಸಹಿಸ್ಲಿಕ್ಕೆ ಆಗ್ದೇನೆ ಅಳ್ಬೇಕಾಗಿತ್ತಲ್ವ. ಅಂದ್ರೆ ಒಬ್ರು ಕೂಡ ತಾವು ಈ ಸ್ತ್ರೀಯರು ಕೆಳಕ್ಕೆ ಬೀಳ್ಲೇ ಇಲ್ವಂತೆ, ಆ ಕಣ್ಣೀರನ್ನ ಹಾಕ್ಲೇ ಇಲ್ವಂತೆ. ಆದ್ರೆ ಕಣ್ಣನ್ನ ನೋಡಿದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು ಚೆನ್ನಾಗಿ ಇವ್ರಿಗೆ ತುಂಬಾ ಬೇಸರ ಆಗಿದೆ ಅಂತ ಗೊತ್ತಾಗ್ತಾ ಇದಂತೆ. ಅದನ್ನು ಮುಂದೆ ವರ್ಣಿಸ್ತಾರೆ. 15ನೆಯ ಶ್ಲೋಕ. ನ್ಯರುಂಧನ್ ಉದ್ಗಲತ್ ಬಾಷ್ಪಂ ಔತ್ಕಂಠ್ಯಾತ್ ದೇವಕೀ ಸುತೆ ನಿರ್ಯಾತ್ಯಗಾರಾತ್ ನೋ ಭದ್ರಂ ಇತಿ ಸ್ಯಾತ್ ಬಾಂಧವಸ್ತ್ರಿಯಃ. ಕೃಷ್ಣನ ಬಂಧುಗಳು ಯಾರ್ಯಾರು ಸ್ತ್ರೀಯರಿದ್ರು ಅವರೆಲ್ಲ ನೆರುಂಧನ್ ಅಂದ್ರೆ ತಡೆ ಹಿಡ್ಕೊಂಡಿದ್ರಂತೆ ಆ ಕಣ್ಣೀರನ್ನ. ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀರಿದೆ ಕಣ್ಣಲ್ಲಿ, ಆದ್ರೆ ಕೆಳಕ್ಕೆ ಬೀಳ್ತಾ ಇರಲಿಲ್ಲ. ಆ ತರ ಸುರಿದೇ ಇರೋ ರೀತಿಯಲ್ಲಿ ಉತ್ಕಲದ್ ಬಾಷ್ಪಂ ಒಳಗಡೆಯಿಂದ ಬರ್ತಾ ಇದೆ ದುಃಖ, ಅದರ ನೀರು ಕಣ್ಣಿನಲ್ಲಿ ತೋರ್ತಾ ಇದೆ, ಆದ್ರೆ ಕೆಳಕ್ ಮಾತ್ರ ಬೀಳಿಸ್ತಾ ಇಲ್ಲ. ಅದನ್ನ ತಡೆ ಹಿಡ್ಕೊಂಡಿದ್ರಂತೆ. ಯಾಕೆ ಇಷ್ಟು ತಡೆ ಹಿಡ್ಬೇಕಾಯ್ತು? ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಆಯ್ತಲ್ಲ, ಯಾಕೆ ಅಂದ್ರೆ ಅದು ಯಾರು ಹೊರಗಡೆ ಹೊರಟಾಗ ಕಣ್ಣೀರನ್ನ ಹಾಕ್ಬಾರ್ದಂತೆ, ಅದು ಶುಭ ಅಲ್ಲ, ಮಂಗಳ ಅಲ್ಲ. ಆದ್ರಿಂದ ಯಾರಾದ್ರೂ ಮನೆಯಿಂದ ಹೊರಗಡೆ ಹೊರಟಾಗ ವಿರಹ ವೇದನೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು ಕಣ್ಣೀರನ್ನ ಹಾಕ್ಬಾರ್ದು. ಆ ಕಣ್ಣೀರು ಬರ್ಬೋದಂತೆ, ಅದ ಕೆಳಕ್ ಸುರಿಬಾರ್ದು, ಬೀಳ್ಬಾರ್ದು. ಅದ್ ತಡೆ ಹಿಡ್ಕೊಂಡು ಅಂದ್ರೆ ನೀರ್ ಅಂಶ ಕಾಣ್ತಾ ಇದೆ ಕಣ್ಣಲ್ಲಿ, ಅದ್ರ ಕೆಳಗ್ ಮಾತ್ರ ಅದು ಬೀಳ್ತಾ ಇಲ್ಲ. ನೆರುಂಧನ್ ಉದ್ಗಲತ್ ಬಾಷ್ಪಂ. ಇಲ್ಲಿ ಬಾಷ್ಪಂ ಅಂತ ಶಬ್ದವನ್ನ ಬಳಸಿದ್ದಾರೆ. ಬಾಷ್ಪ ಅಂದ್ರೆ ಕಣ್ಣೀರು ಅಂತ ಅರ್ಥ. ಉದ್ಗಲತ್ ಬಾಷ್ಪಂ ಅದು ಬರ್ತಾ ಇದೆ, ಆದ್ರೆ ಔತ್ಕಂಠ್ಯಾತ್ ಯಾಕೆ ಬರ್ತಾ ಇದೆ ಅಂದ್ರೆ ಕುತೂಹಲ. ಕೃಷ್ಣ ದೇವಕಿ ಸುತ, ಅವನು ಹೋಗ್ತಾ ಇದ್ದಾನೆ ದೂರ. ನಿರ್ಯಾತಿ, ಅದಕ್ಕೋಸ್ಕರ ನೋ ಭದ್ರಂ, ಇದು ಮಂಗಳ ಅಲ್ಲ. ಭದ್ರಂ ನ, ಯಾವುದು ಕಣ್ಣೀರನ್ನ ಹಾಕೋದು, ಅದನ್ನ ಕೆಳಗ್ ಬೀಳ್ಸೋದು, ಅದು ಮಂಗಳ ಅಲ್ಲ, ಅದು ಅಮಂಗಳ. ಅದಕ್ಕೋಸ್ಕರ ಕೃಷ್ಣ ಹೊರಟಾಗ ನಾವು ಈ ತರ ಮಾಡಬಾರ್ದು ಅಂತ ಈ ರೀತಿ ಯೋಚಿಸ್ತಾ ಆ ಬಾಂಧವ ಸ್ತ್ರೀಯ, ಬಂಧುಗಳಾದ ಎಲ್ಲ ಸ್ತ್ರೀಯರು ಕೂಡ ತಾವು ಗಟ್ಟಿಯಾಗಿ ಆ ಕಣ್ಣೀರನ್ನ ಹಾಗೆ ಹಿಡ್ಕೊಂಡಿದ್ರು ಅಂತ ಇಷ್ಟು ವಿವರಣೆ ಬಂತು. ಈ ಶ್ಲೋಕದಲ್ಲಿ ಒಂದು ಶಬ್ದ ಬಳಸಿದ್ದಾರೆ, ಅಗಾರಾತ್ ಅಂತ ಒಂದು ಶಬ್ದ ಬಳಸಿದ್ದಾರೆ. ಈ ಅಗಾರ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥವನ್ನ ಬಿಡಿಸಿದ್ದಾರೆ ಇಲ್ಲಿ ಟಿಪ್ಪಣಿಯಲ್ಲಿ. ಅಗಾರ ಅಂದ್ರೆ ಏನರ್ಥ? ಈ ಅಗಾರ ಅಂತಂದ್ರೆ ನಾವು ನಿಜವಾಗಿ ಆಗಾರ ಅಗಾರ ಅಂತ ಈ ತರ ಎಲ್ಲ ಶಬ್ದ ಕೇಳಿರ್ತೀವಿ, ಅಂದ್ರೆ ಮನೆ ಅಂತ ಅರ್ಥ, ಅಥವಾ ನಾವು ಆವಾಸ ಸ್ಥಾನ ಎಲ್ಲಿ ವಾಸ ಮಾಡ್ಕೊಂಡಿದೀವಿ ಅದನ್ನ ಆ ಶಬ್ದದಿಂದ ಕರೀತಾ ಇರ್ತಾರೆ. ಇಲ್ಲಿ ಅಗಾರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಅಲ್ಲಿ ಎರಡು ಶಬ್ದ ಬಿಡಿಸ್ಕೊಳ್ಬೇಕಂತೆ. ಅಗ ಮತ್ತೆ ಅರ, ಎರಡು ಶಬ್ದ. ಅಗ ಅಂತಂದ್ರೆ ನಾಶ ಇಲ್ಲದೆ ಇರೋದಕ್ಕೆ ಅಗ ಅಂತ ಕರೀತಾರಂತೆ. ನಾಶ ಇಲ್ಲದೆ ಇರುವಂತ ಸ್ಥಳ ಯಾವುದು ಅಂದ್ರೆ ಈಗ ಈ ಹಸ್ತಿನಾಪುರ ಏನಿದೆ ಅದು. ಯಾಕೆಂದ್ರೆ ಅಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ವಂತೆ. ಏನೋ ಮಳೆ ಕಡಿಮೆ ಆಗುತ್ತೋ ಮಳೆ ನಾಶ, ಬೆಳೆ ನಾಶ, ಅದು ಇದು ನಾಶ, ಯಾವ ನಾಶನೂ ಇರ್ಲಿಲ್ಲ. ಸಂಪದ್ಭರಿತವಾಗಿ ಹಸ್ತಿನಾವತಿ ಇತ್ತು. ಅದಕ್ಕೋಸ್ಕರ ಅಗಾರ ಅಂತ ಆ ಹಸ್ತಿನಾವತಿಗೆ ಕರೀತಾರೆ. ಅಥವಾ ಯಾವುದು ತನ್ನ ಕಾಂತಿಯನ್ನ ಕಳೆದುಕೊಳ್ಳೇ ಇಲ್ವೋ ಅಂತಹದನ್ನ ಅಗಾರ ಅಂತ ಕರೀತಾರಂತೆ. ಅಂದ್ರೆ ಅಗಮ್ ಅಂದ್ರೆ ಹೋಗದೆ ಇರೋದು, ಗಮ್ ಅಂದ್ರೆ ಹೋಗೋದು, ಅಗಮ್ ಅಂದ್ರೆ ಹೋಗದೆ ಇರೋದು. ಏನು ಹೋಗ್ಲಿಲ್ಲ ಆದ್ರಿಂದ ಅಂದ್ರೆ ಕಾಂತಿ ಅತಿಶಯ. ಹಸ್ತಿನಾವತಿ ಮುಂಚೆ ಹೇಗೆ ಹೊಳಿತಾ ಇತ್ತೋ ಅದೇ ರೀತಿ ಹೊಳಿತಾನೇ ಇದೆ ಹಸ್ತಿನಾವತಿ. ಕೃಷ್ಣನ ಹೋದಾಗ್ಲೂ ಕೂಡ ಆ ರೀತಿನೇ ಇತ್ತದು ಹಸ್ತಿನಾವತಿ. ಯಾಕಂದ್ರೆ ಕೃಷ್ಣ ಯಾವಾಗ್ಲೂ ಕೂಡ ಪಾಂಡವರ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಇದ್ದೇ ಇದ್ದ. ದೇಹದಿಂದ ಅವನು ಆಚೆ ಇದ್ದಾನಷ್ಟೇ, ವಾಸ್ತವಿಕವಾಗಿ ಅವನು ಸರ್ವಾಂತರ್ಯಾಮಿ, ಎಲ್ಲಾ ಕಡೆ ಇದ್ದೇ ಇರ್ತಾನೆ. ಅದನ್ನ ಅಗಾರ. ಹಾಗೆ ಹಸ್ತಿನಾಪುರ ಅಷ್ಟೇ ಶೋಭೆಯಲ್ಲಿತ್ತು. ಯಾಕೆ? ಪಾಂಡವರು ಎಂದೆಂದಿಗೂ ತಮ್ಮ ಮನಸ್ಸಿನಿಂದ ಕೃಷ್ಣನನ್ನ ಕಳಿಸ್ಲೇ ಇಲ್ಲ, ದೇಹದಿಂದ ಮಾತ್ರ ದೂರಕ್ಕೆ ಕಳಿಸಿರೋದಷ್ಟೇ. ಅಥವಾ ಅಗ ಅಂದ್ರೆ ಮರಗಳಂತೆ, ಮರಗಳೇ ಸಾಲು ಸಾಲಾಗಿದ್ವಂತೆ, ಸಾಲು ಸಾಲಾಗಿ ಅದರ ವಂಶ ಬೆಳೆದ ಹಾಗೆ. ಅಂದ್ರೆ ಮರಗಳು ಅಷ್ಟಿದ್ವು,
ಪೂರ್ತಿ ಮರಗಳ ಸಂಪತ್ತು ಏನೇನಿತ್ತು, ವೃಕ್ಷ ಸಂಪತ್ತು, ಔಷಧಿಯ ಸಂಪತ್ತು, ಸಸ್ಯಗಳ ಸಂಪತ್ತು ಎಲ್ಲ ಪೂರ್ಣ ಹಸಿರು ಅಂತ ತಾತ್ಪರ್ಯ. ಇಂಥ ಅಗ ಅಂದ್ರೆ ಮರಗಳು. ಮರಕ್ಕೆ ಯಾಕೆ ಅಗ ಅಂತ ಕರೀತಾರೆ? ಅದ್ ನಡೆಯಲ್ಲ ಮರಗಳು, ಅದಕ್ಕೋಸ್ಕರ ಅದನ್ನ ಅಗ ಅಂತ ಕರೀತಾರೆ. ಅಂತ ನಡಿದೇ ಇರುವಂತ ಮರಗಳ ಸಾಲು ಸಾಲುಗಳೇ ಪೂರ್ತಿ ಹಸ್ತಿನಾಪುರದಲ್ಲಿ ತುಂಬಿತ್ತು. ಆದ್ರಿಂದ ಅಂತಹ ಹಸ್ತಿನಾವತಿಯಿಂದ ಕೃಷ್ಣ ಹೊರಟ ಅಂತ ಇದರ್ಥ. ಅಥವಾ ಅಗಾರ ಅನ್ನೋ ಶಬ್ದಕ್ಕೆ ಮತ್ತೊಂದು ಹಸ್ತಿನಾಪುರ ಹೇಗರ್ಥ ಅಂದ್ರೆ, ಅಗ ಅಂದ್ರೆ ಓಡಾಡದೆ ಇರುವಂತಹ ಪರ್ವತಗಳನ್ನು ತಗೊಳ್ತಾರೆ. ಅದು ಕೂಡ ಬಂಗಾರದ ಪರ್ವತ ಅಂತೆ. ಅಗಾರ ಅಂದ್ರೆ ಸ್ವರ್ಣಾತ್ಮಕ ಪರ್ವತ. ಆ ಸ್ವರ್ಣಾತ್ಮಕ ಪರ್ವತಗಳನ್ನ ಕಾಣಬೇಕು ಅಂದ್ರೆ ಅದ್ರ ಒಳಗಡೆ ನಾವು ಕಾಲಿಡ್ಬೇಕು. ಹಸ್ತಿನಾವತಿ ಅಂದ್ರೆ ಹಸ್ತಿನಾಪುರದಲ್ಲಿ ಅಷ್ಟು ಸಂಪತ್ತಿದೆ. ಈ ರೀತಿ ಈ ಅಗಾರ ಅನ್ನೋ ಒಂದು ಶಬ್ದಕ್ಕೆ ಸುಮಾರು ಅರ್ಥಗಳನ್ನ ಬಿಡಿಸಿದ್ದಾರೆ ಟಿಪ್ಪಣಿಯಲ್ಲಿ. ಇಂಥ ಹಸ್ತಿನಾವತಿಯಿಂದ ಕೃಷ್ಣ ತಾನು ಹೊರಟ. ಆಗ ಇವರ ಪರಿಸ್ಥಿತಿ ಎಲ್ಲ ಹೇಗಿತ್ತು ಅಂತ ಇಲ್ಲಿವರೆಗೆ ವರ್ಣನೆ ಮಾಡಿ ಮುಂದಕ್ಕೆ 16ನೆಯ ಶ್ಲೋಕಕ್ಕೆ ಹೋಗೋಣ. ಮೃದಂಗ ಶಂಖ ಭೇರ್ಯಶ್ಚ ವೀಣಾ ಪ್ರಣವ ಗೋಮುಖಾಃ ದುಂಧುರ್ಯಾನಕ ಘಂಟಾದ್ಯಾಃ ನೇದುರ್ ದುಂದುಭಜಸ್ತಥಾ. ಕೃಷ್ಣ ತಾನು ಹೊರಡಬೇಕಾದ್ರೆ ಸುಮ್ನೆ ಅವನ್ ರಥ ಏರಿದ, ಹೊರಟು ಬಿಟ್ಟ. ಆಚೆ ಈಚೆ ಏನು ಸತ್ಕಾರ ಇಲ್ಲ, ಏನಿಲ್ಲ ಅಂತಿಲ್ಲ. ಯಾವಾಗ ದೊಡ್ಡವ್ರು ಬರ್ತಾರೋ ಅವಾಗ ಸತ್ಕಾರ ಗೌರವ ಎಷ್ಟಿರುತ್ತೋ ಅವ್ರು ಬೀಳ್ಕೊಡ್ಬೇಕಾದ್ರೂ ಕೂಡ ಅಷ್ಟೇ ಗೌರವ ಸತ್ಕಾರಗಳೆಲ್ಲ ಮಾಡಿಯೇ ಕಳಿಸ್ಬೇಕು. ಅಂತದ್ರಲ್ಲಿ ಕೃಷ್ಣ ತಾನು ಬಂದಾಗ ಯಾವ ರೀತಿ ಸತ್ಕಾರ ಪಡ್ಕೊಂಡಿದ್ನೋ, ಹೋಗ್ಬೇಕಾದ್ರೂ ಸುಮ್ನೆ ಒಂದ್ ರಥಲ್ ಕೂತ ಹೊರಟು ಬಿಟ್ಟ ಹಾಗಿಲ್ಲ. ಹೋಗ್ಬೇಕಾದ್ರೂ ಕೂಡ ಅಷ್ಟೇ ವೈಭವದಿಂದ ಕಳಿಸ್ಕೊಟ್ರು ಕೃಷ್ಣನನ್ನ. ಆದ್ರೆ ಹೇಗ್ ಕಳಿಸ್ಕೊಟ್ರು? ಮೃದಂಗ ಶಂಖ ಭೇರ್ಯಶ್ಚ. ಆಗ ಒಂದೊಂದು ವಾದ್ಯಗಳ ಶಬ್ದ ಕೇಳ್ಬೇಕಾಗಿತ್ತು. ಮೃದಂಗದ ಧ್ವನಿ, ಶಂಖದ ಧ್ವನಿ, ಭೇರಿಯ ಧ್ವನಿ, ವೀಣೆಯ ಧ್ವನಿ, ಪಣವ, ಗೋಮುಖ, ಮತ್ತೆ ದುಂಧುರಿ, ಆನಕ, ಘಂಟೆ, ಮತ್ತೆ ದುಂದುಭಿ, ಈ ಎಲ್ಲ ಈ ವಾದ್ಯಗಳ ಶಬ್ದ ಕೇಳ್ತಾ ಇದ್ವು ಅಂತ ಇಷ್ಟು ಬರೀತಾರೆ. ವಾಸ್ತವಿಕವಾಗಿ ನಾವ್ ಇಂಥ ವಾದ್ಯಗಳ ಹೆಸರನ್ನ ಕೇಳಿದ್ರೆ ಏನಿದು, ಇದ್ರ ವಿವರಣೆ ಏನು ಅಂತ ನಮಗ್ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ವಿವರಣೆ ಕೆಲವು ಶಬ್ದಗಳಿಗೆ ಮಾಡಿದ್ದಾರೆ. ಯಾವ್ದು ಕಷ್ಟವಾದ ಶಬ್ದನೋ ಅದಕ್ಕೆ ವಿವರಣೆ ಮಾಡಿದ್ದಾರೆ. ಭೇರಿ ಅಂದ್ರೆ ಏನು? ಭೇರಿ ಅಂದ್ರೆ ಚರ್ಮದಿಂದ ಮುಚ್ಚಿರುವಂತಹ ದೀರ್ಘವಾದ ಉದ್ದವಾದ ಒಂದು ಮರದಿಂದ ಮಾಡಿರುವಂತಹ ವಾದ್ಯ. ಅಂತಹ ವಾದ್ಯಕ್ಕೆ ಭೇರಿ ಅಂತ ಕರೀತಾರೆ. ಅದು ಚರ್ಮದಿಂದ ಮುಚ್ಚಿರ್ತಾರೆ, ಅಂದ್ರೆ ಮೇಲಿನ ಹೊದಿಕೆ ಆಗಿರುತ್ತೆ. ಆದ್ರೆ ದೊಡ್ಡ ಮರದ ತುಂಡು, ಅದರಿಂದಾಗಿ ಆ ವಾದ್ಯವನ್ನ ಮಾಡಿರ್ತಾರೆ. ಅದರ ಮುಖಾಂತರ ಶಬ್ದ, ಅದನ್ನ ಭೇರಿ ಅಂತ ಕರೀತಾರೆ. ಇನ್ನು ದುಂಧುರಿ ಅಂತ ಶಬ್ದ ಇದೆ. ದುಂಧುರಿ ಅನ್ನೋ ಶಬ್ದಕ್ಕೆ ಏನರ್ಥ? ದುಂದುಭಿ ಬೇರೆ, ದುಂಧುರಿ ಬೇರೆ. ಈ ದುಂಧುರಿ ಅಂದ್ರೆ ಕಾಂಸ್ಯಾತ್ಮಕ ವಾದ್ಯ. ಕಾಂಸ್ಯ, ನಾವೆಲ್ಲ ಕಾಂಸ್ಯ ಗಂಟೆ, ಕಾಂಸ್ಯ ಪಾತ್ರೆ ಅಂತೆಲ್ಲ ಕೇಳ್ತೀವಿ. ಈ ಕಾಂಸ್ಯ ಅನ್ನೋ ಏನಿದೆ ಆ ಕಾಂಸ್ಯ ವಾದ್ಯ, ಅದಕ್ಕೆ ದುಂಧುರಿ ಅಂತ ಕರೀತಾರೆ. ಇನ್ನು ದುಂದುಭಿ ಅಂದ್ರೆ ಅದು ಅಗಲವಾದ ವಾದ್ಯ, ತಿರಶ್ಚೀನ ವಾದ್ಯ ವಿಶೇಷ ಅಂತ ಕರೀತಾರೆ. ಉದ್ದ ಅಗಲವಾದಂತಹ ವಾದ್ಯ, ಇದಕ್ಕೆ ದುಂದುಭಿ ಅಂತ ಕರೀತಾರೆ. ಇನ್ನು ಆನಕ ಅಂದ್ರೆ ಪಟಹ. ಇನ್ನು ಪಣವ ಅಂದ್ರೆ ಢಕ್ಕ. ಈ ಡಮರುಗ, ಢಕ್ಕೆ ಅಂತೆಲ್ಲ ಹೇಳ್ತೀವಲ್ಲ, ಆ ತರ ಢಕ್ಕ ವಿಶೇಷ, ಅದಕ್ಕೆ ಪಣವ ಅಂತ ಕರೀತಾರೆ. ಇದೆಲ್ಲ ನಮಗೆ ಪಣವಾನಕ ಗೋಮುಖಾಹ ಅಂತ ಭಗವದ್ಗೀತೆಯಲ್ಲೂ ಕೂಡ ಇಂಥ ಶಬ್ದಗಳು ಬರುತ್ತೆ. ಅಂತ ಶಬ್ದಗಳಿಗೆ ವಿವರಣೆ ನಮಗೆ ಇಲ್ಲಿ ಸಿಗತ್ತೆ. ಕೆಲವು ಶಬ್ದಗಳಿಗೆ ವಿವರಣೆ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಪ್ರಸಿದ್ಧನೆ. ಬೀಡ ಅನ್ನೋದಕ್ಕೇನ್ ವಿವರಣೆ ಮಾಡೋದಿಲ್ಲ, ಮೃದಂಗ ಅನ್ನೋದಕ್ಕೆ ವಿವರಣೆ ಮಾಡಲ್ಲ, ಶಂಖ ಅನ್ನೋದಕ್ಕೇನ್ ವಿವರಣೆ ಮಾಡೋ ಅಗತ್ಯ ಇಲ್ಲ. ಅದನ್ನ ಭೇರಿ, ಪಣವ, ಮತ್ತೆ ಈ ದುಂಧುರಿ, ದುಂದುಭಿ, ಈ ಶಬ್ದಗಳಿಗೆಲ್ಲ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನು ಇದಾದ ಮೇಲೆ ಇದೆಲ್ಲ ಶಬ್ದಗಳನ್ನ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಮೃದಂಗ ಬಾರಿಸೋರು, ಕೆಲವರು ಶಂಖ ಬೂದೋರು, ಅಂತೂ ಮಂಗಲ ಧ್ವನಿಗಳೆಲ್ಲ ಮೊಳಗ್ತಾ ಇದ್ದಾವೆ. ಅಷ್ಟೊತ್ತಿಗೆ ಈ ಕೌರವ ಸ್ತ್ರೀಯರು, ಕುರುವಂಶದ ಸ್ತ್ರೀಯರು ಏನ್ ಮಾಡ್ತಾ ಇದ್ರು, ಅವರ ಬಗ್ಗೆ ವರ್ಣನೆ ಮಾಡ್ತಾರೆ. ಅಂದ್ರೆ ಕೃಷ್ಣ ಹೊರಡೋ ಘಟನೆಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ದ್ವಾರಕೆಗೆ ಹೊರಟ ಒಬ್ಬೊಬ್ಬರ ಪರಿಸ್ಥಿತಿ ಹೇಗಿತ್ತು, ಮತ್ತೆ ಸತ್ಕಾರ, ಆಗ ಆದರ ಗೌರವ ಹೇಗೆ ತೋರಿಸ್ತಾ ಇದ್ರು, ಅದನ್ನ ವರ್ಣಿಸ್ತಾ ಇದ್ದಾರೆ. ಈಗ ಮುಂದೆ 17ನೆಯ ಶ್ಲೋಕಕ್ಕೆ ಹೋಗೋಣ. ಪ್ರಾಸಾದ ಶಿಖರಾರೂಢಾಃ ಕುರುನಾರ್ಯೋ ದಿದೃಕ್ಷಯ
ವವೃಷು ಕುಸುಮೈ ಕೃಷ್ಣೇ ಪ್ರೇಮ ವ್ರೀಡ ಸ್ಮಿತೆ ಕ್ಷಣ. ಇಲ್ಲಿ ಪ್ರೇಮ ವ್ರೀಡ ಅಂತ ಹ್ರಸ್ವ ಇದೆ. ವ್ರೀಡ ಅಂದ್ರೆ ಚಿಕ್ಕದಾಗಿ ವ್ರೀಡ ಅಂತ ಇಷ್ಟ ಹೇಳಿದ್ದಾರೆ. ಅದನ್ನ ವ್ರೀಡ ಅಂತಾನು ಇನ್ನೊಂದು ಪಾಠ ಇದೆ, ಎರಡೂ ಸರಿ. ಪ್ರೇಮ ವ್ರೀಡಾಸ್ಮಿತೆ ಕ್ಷಣ ಅಂತ ಸ್ವಲ್ಪ ದೀರ್ಘ ಹೇಳಿದ್ರು ತಪ್ಪಿಲ್ಲ, ಹಾಗೆ ಪ್ರೇಮ ವ್ರೀಡ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂದ್ರೆ ಎರಡೂ ಶಬ್ದ ಇದೆ, ವ್ರೀಡ ಅಂತಾನು ಇದೆ, ವ್ರೀಡ ಅಂತ ದೀರ್ಘವಾದ ಶಬ್ದವೂ ಕೂಡ ಇದೆ. ವ್ರೀಳ ಕೂಡ ಬರುತ್ತೆ ಗುರುಗಳೇ. ಏನ್ ಹೇಳಿ? ವ್ರೀಳ ಅಂತ ಕೂಡ ಕೊಟ್ಟಿದ್ದಾರೆ. ವ್ರೀಳ, ಲ ಮತ್ತೆ ಡ ಎರಡು ಬಳಸ್ತಾರೆ, ತೊಂದ್ರೆ ಇಲ್ಲ. ಧನ್ಯವಾದಗಳು. ಪ್ರಾಸಾದ ಶಿಖರಾರೂಢ. ಪ್ರಾಸಾದ ಅಂದ್ರೆ ಮಹಡಿ, ಪ್ರಾಸಾದ ಎತ್ತರದ ಮಹಡಿಯಲ್ಲಿ, ಅದು ಮಹಡಿಯ ತುದಿಗ ಹೋಗಿದಾರಂತೆ, ಅಂದ್ರೆ ತುಂಬಾ ಪೂರ್ತಿ ಮೇಲಕ್ಕಿದ್ದಾರೆ, ಮೇಲಕ್ಕೆ ನಿಂತ್ಕೊಂಡಿದ್ದಾರೆ. ಯಾರು? ಕುರುನಾರ್ಯ, ಕೌರವ ಸ್ತ್ರೀಯರೆಲ್ಲ ಮೇಲೆ ಮಹಡಿಯ ತುದಿಗೆ ಅಲ್ಲಿ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ ಅಂದ್ರೆ ಎಷ್ಟೆಷ್ಟು ಎತ್ತರಕ್ಕೆ ಹೋಗ್ತಾರೋ ಅಷ್ಟಷ್ಟು ಕೃಷ್ಣ ದೂರ ಹೋದಷ್ಟು ಆ ಕೃಷ್ಣ ದೂರದಿಂದ ಕಾಣ್ತಾನಲ್ಲ, ಅದಕ್ಕೋಸ್ಕರ ಮೇಲೆ ಹತ್ಕೊಂಡು ಹೋಗ್ತಾನೆ ಇದಾರೆ, ಮಹಡಿ ಮೇಲೆ ಮಹಡಿ ಮೇಲೆ. ಆ ಮಹಡಿಯ ತುದಿಗೆ ಹೋಗಿ ನಿಂತಿದ್ದಾರೆ. ದಿದೃಕ್ಷಯ, ಕೇವಲ ಕೃಷ್ಣನ ನೋಡ್ಬೇಕು ಅಂತ ಆ ಬಯಕೆ. ಇದರಿಂದ ಕುರು ನಾರ್ಯ, ಈ ಕೌರವ ಸ್ತ್ರೀಯರೆಲ್ಲ ನೋಡ್ತಾ ಇದ್ದಾರೆ. ಆದ್ರೆ ಕೃಷ್ಣನ್ ನೋಡ್ಬೇಕಾದ್ರೆ ಅಷ್ಟೇ ಪ್ರೀತಿನೂ ಇದೆ, ಹಾಗೆ ಸ್ತ್ರೀಯ ಸಹಜ ಸ್ವಭಾವ ನಾಚಿಕೆನೂ ಇದೆ. ಪ್ರೇಮ ವ್ರೀಡ ಸ್ಮಿತ ಈ ಕ್ಷಣ, ನಗುಮುಖದಿಂದ ಆ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಪ್ರೇಮ, ಪ್ರೀತಿನೂ ತುಂಬಿದೆ, ಹಾಗೆ ವ್ರೀಡ ಅಂದ್ರೆ ನಾಚಿಕೆಯೂ ಕೂಡ ಇದೆ. ವ್ರೀಡ ಅನ್ನೋ ಶಬ್ದಕ್ಕೆ ನಾಚಿಕೆ ಅಂತ ಅರ್ಥ. ಅಂತೂ ಸ್ನೇಹ ನಾಚಿಕೆಯಿಂದ ತಾವು ಮುಗುಳ್ನಗೆ ಬೀರ್ತಾ ಇದ್ದಾರೆ ಸ್ತ್ರೀಯರು. ಹಾಗಾದ್ರೆ ಇವ್ರು ಕೃಷ್ಣನ್ ನೋಡದೆ ಇರೋರು ನೋಡಿದ್ರೆ ನಾಚ್ಕೊಳ್ಬೇಕು, ದೂರದಿಂದ ನೋಡ್ತಾ ಇದ್ರೆ ಯಾಕೆ ನಾಚ್ಕೊಳ್ಬೇಕು ಅಂದ್ರೆ ಅದು ಹಾಗಲ್ಲ. ಕೃಷ್ಣ ತಾನು ಆ ಸ್ಥಳದಿಂದ ರಥದಿಂದ ಅವನು ಹೋಗ್ತಾ ಹೋಗ್ತಾ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಆಚೆ ಈಚೆ. ಆಗ ಕೃಷ್ಣನ್ ನೋಡಿದಾಗ ಇವ್ರಿಗೆ ನಾಚಿಕೆ, ಆ ಸ್ನೇಹ ಎಲ್ಲವೂ ಉಂಟಾಗ್ತಾ ಇದೆ ಈ ಸ್ತ್ರೀಯರಿಗೆ. ಅವಾಗ ಏನಕ್ಕೆ ನಿಂತಿದ್ರು ಇವರು? ಬರೀ ನೋಡ್ಲಿಕ್ಕೆ ಅಷ್ಟೇನಾ ಅಂದ್ರೆ ಇಲ್ಲ, ಕೈಯಲ್ಲೆಲ್ಲ ಹೂವನ್ನ ಹಿಡ್ಕೊಂಡಿದ್ರಂತೆ. ಕೃಷ್ಣ ಹೊರಡ್ಬೇಕಾದ್ರೆ ಕೃಷ್ಣೇ ಕುಸುಮೈಹಿ ವವೃಷು, ಪೂರ್ತಿ ಹೂವುಗಳ ಮಳೆನೆ ಅವತ್ತಾಯ್ತು. ಪೂರ್ಣ ಮೇಲಿಂದ ಆ ಹೂವುಗಳನ್ನ ಹಾಕ್ತಾ ಇದ್ದಾರೆ ಎಲ್ಲ ಸ್ತ್ರೀಯರು. ಈ ರೀತಿ ಕೃಷ್ಣನ ದರ್ಶನವನ್ನ ಮಾಡ್ತಾ ಅವನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗಿರೋ ಭಕ್ತಿಯನ್ನ ಅವರು ತಮ್ಮ ಆ ಹೂವಿನ ಮಳೆಯ ಮುಖಾಂತರ ಆ ಕೃಷ್ಣನಿಗೆ ತೋರಿಸ್ತಾ ಇದ್ದಾರೆ. ಇಷ್ಟಾಗಿ ಮುಂದೆ ಏನಾಯ್ತು? ಬರೀ ಕೃಷ್ಣ ಒಬ್ನೇ ಹೋಗ್ಲಿಲ್ವಂತೆ, ಜೊತೆಗೆ ಪಾಂಡವರಲ್ಲಿ ಅರ್ಜುನ ಹೋಗಿದ್ದಂತೆ. ಸಾಮಾನ್ಯ ಅರ್ಜುನನ್ನ ಕೃಷ್ಣ ಬಿಡಲ್ಲ, ಕೃಷ್ಣನ ಅರ್ಜುನ ಬಿಡಲ್ಲ. ಇಲ್ಲಿ ಈ ಅರ್ಜುನ ತಾನು ಹಿಂದಕ್ಕೆ ಹೋದ ಕೃಷ್ಣನ ಹಿಂದೆ. ಇವನೇನಕ್ ಹೋಗಿದ್ದ? ಏನ್ ಮತ್ತೆ ಸಾರಥಿಯಾಗಿ ಪಾಪ ಕೃಷ್ಣನೇ ರಥ ಓಡಿಸ್ಕೊಂಡು ಹೋದ್ನೋ ಅಂತ ನಮ್ಗ ಅನ್ಸತ್ತೆ. ಯಾಕೆ ಅರ್ಜುನನಿಗೆ ಸಾರಥಿಯಾಗೇ ಕಳೆದ ಅವನ ಜೀವನವನ್ನ. ಮತ್ತೆ ಈಗ ಕೃಷ್ಣ ಬೀಳ್ಕೊಡೋ ಸಂದರ್ಭದಲ್ಲಿ ಅವನೇನಾದ್ರು ಸಾರಥಿತನ ಮಾಡ್ಕೊಂಡು ಅರ್ಜುನನ ಕೂಡಿಸ್ಕೊಂಡು ಹೊರಟ ಅಂದ್ರೆ ಇಲ್ಲ. ಅದಕ್ಕೆ ವಿವರಣೆ ಮಾಡ್ತಾರೆ ಮುಂದೆ 18ನೆಯ ಶ್ಲೋಕ. ಸೀತಾತಪತ್ರಂ ಜಗ್ರಾಹ ಮುಕ್ತಾದಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶಃ ಪ್ರಿಯಃ ಪ್ರಿಯತಮಸ್ಯಃ. ಅರ್ಜುನನಿಗೆ ಕೃಷ್ಣನ ಬಿಡ್ಲಿಕ್ ಮನಸ್ಸಿಲ್ಲ, ಕೃಷ್ಣನ ಹಿಂದೆನೆ ಬಂದ. ಆದ್ರೆ ಕೃಷ್ಣನ ಸಾರಥಿಯನ್ನ ಕೂಡಿಸಿ ಇವನು ಅಲ್ಲಿ ಆರಾಮಾಗಿ ಕೂತ್ಕೊಂಡ್ ಬರ್ಲಿಲ್ಲ. ಹಾಗಂತ ಅರ್ಜುನ ಸಾರಥಿ ಆದ್ನ? ಅರ್ಜುನ ಸಾರಥಿಯೂ ಆಗ್ಲಿಲ್ಲ. ಈ ಕಡೆ ಈ ಸಲ ಕೃಷ್ಣನೂ ಸಾರಥಿ ಅಲ್ಲ, ಇಬ್ರು ಕೂತಿದ್ದಾರೆ. ಆದ್ರೆ ಕೃಷ್ಣ ಕೂತಿದ್ದ ಪಕ್ಕಕ್ಕೆ, ಅರ್ಜುನ ಕೂತವನು ಹೊರಟ ಮೇಲೆ ಅವನು ಏನ್ ಮಾಡ್ದ ಅಂದ್ರೆ ಅದಕ್ಕೆ ಹೇಳ್ತಾರೆ ಗುಡಾಕೇಶ ಅರ್ಜುನ ಅಂತ. ನಮ್ಗೆ ಗುಡಾಕೇಶ ಅನ್ನೋ ಶಬ್ದಕ್ಕೆ ಅರ್ಜುನ ಅಂತ ಅರ್ಥ ಬರುತ್ತೆ. ನಮಗ್ ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಈ ಶಬ್ದ ಪುನಃ ಬರ್ತಾನೆ ಇರುತ್ತೆ. ಈ ಗುಡಾಕೇಶ ಅನ್ನೋ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಏನು? ಗುಡಾಕ ಅಂದ್ರೆ ನಿದ್ರೆ ಅಂತ ಅರ್ಥ. ಗುಡಾಕ ಅಂದ್ರೆ ನಿದ್ರೆ. ನಿದ್ರೆಗೆ ಈಶ ಸ್ವಾಮಿ ಅಂದ್ರೆ ನಿದ್ರೆಯನ್ನ ಯಾರು ಗೆದ್ದಿರ್ತಾರೆ ಅವರು ಗುಡಾಕೇಶರು ಅಂತ ಆಯ್ತು. ಅಂದ್ರೆ ಕ್ರೋಧವನ್ನ ಗೆದ್ದವ್ರಿಗೆ ಕ್ರೋಧೇಶ, ಕಾಮವನ್ನ ಗೆದ್ದವ್ರಿಗೆ ಕಾಮೇಶ. ಈಗ ಒಂದೊಂದು ಈಶ ಅನ್ನೋ ಶಬ್ದವನ್ನ ಆಯಾಯ ಶಬ್ದಗಳ ಮುಂದೆ ಬಳಸ್ತಾರೆ ಎಂದೇನರ್ಥ? ಅವುಗಳನ್ನ ಗೆದ್ದಿದ್ದಾರೆ ಅಂತ ಅರ್ಥ, ಅವುಗಳಿಗೆ ವಶರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗೆ ಗುಡಾಕೇಶ ಅಂದ್ರೆ ನಿದ್ರೆಯನ್ನ ಗೆದ್ದ ಈ ಅರ್ಜುನನಿಗೆ ಗುಡಾಕೇಶ ಅಂತ ಕರೀತಾರೆ. ಇಲ್ಲಿ ಗುಡಾಕೇಶ ಅನ್ನೋ ಶಬ್ದಕ್ಕಿನ್ನೂ ಕೆಲವು ಅರ್ಥ ಹೇಳ್ತಾರೆ. ನಿದ್ರೆಯನ್ನ ಗೆದ್ದಿದ್ ಎಲ್ಲಿ ಅವನು? ಯಾವಾಗ ಗೆದ್ದಿದ್ದ ಅಂದ್ರೆ ಅವನು ಇಂದ್ರಕೀಲಕ ಪರ್ವತಕ್ಕೆ ಹೋದ. ಅಲ್ಲಿ ಹೋಗಿ
ರುದ್ರದೇವರನ್ನ ಕುರಿತು ತಾನು ತಪಸ್ಸನ್ನ ಮಾಡ್ದ. ನಿದ್ರೆಗೆಟ್ಟು ತಪಸ್ಸು ಮಾಡ್ದ. ತಪಸ್ಸು ಅಂದ್ರೆ ಅದು ಅರ್ಜುನನ ತಪಸ್ಸು, ಆ ರೀತಿ ತಪಸ್ಸು ಅದು ಮಾಡಿದ್ರಿಂದ ಅವತ್ತಿನಿಂದ ಅವನು ಗುಡಾಕೇಶ ಅಂತ ಪಶುಪತಿಯಿಂದ ರುದ್ರದಿಂದ ಪ್ರಸಿದ್ಧನಾದ. ಇದನ್ನ ಗುಡಾಕೇಶ ಅಂತ ಅರ್ಜುನ ಕರೀತಾರೆ. ಬಹುಶಃ ನಾವು ಕೂಡ ಅಂತ ತಪಸ್ಸನ್ನ ಮಾಡಿ ನಿದ್ರೆ ಬರಬಾರದು ಅಂತಾದ್ರೆ ಗುಡಾಕೇಶನ ಈ ಅರ್ಜುನನ ಧ್ಯಾನ ಮಾಡ್ಬೇಕು. ಅರ್ಜುನನ ಅನುಗ್ರಹ ಆದ್ರೆ ತಪಸ್ಸು ನಿರ್ವಿಘ್ನವಾಗಿ ನಡೆಯುತ್ತೆ. ಮತ್ತು ನಿದ್ರೆಯನ್ನ ಗೆದ್ದ ಈ ಅರ್ಜುನ. ಅಥವಾ ಇನ್ನೊಂದು ಗುಡಾಕೇಶ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಬರೆಯೋದು ಗುಡವತ್ ರಕ್ತ ಕೇಶ ಅಂತ ಬರೀತಾರೆ. ಕೇಶ ಅಂದ್ರೆ ಕೂದಲು ಅಂತ ಅರ್ಥ. ಅಲ್ಲಿ ಗುಡಾಕ ಪ್ಲಸ್ ಈಶ, ಅದು ಈಶ ಅಂದ್ರೆ ಸ್ವಾಮಿ ಅಂತ ಅರ್ಥ. ಗುಡಾಕ ಈಶ, ನಿದ್ರೆಗೆ ಸ್ವಾಮಿ ಅಂದ್ರೆ ನಿದ್ರೆಯನ್ನ ಗೆದ್ದವನು. ಇದು ಗುಡಾಕ ಈಶ ಗುಡಾಕೇಶ ಅಂತ ಮಾಡಿದ್ರು. ಈಗೇನ್ ಮಾಡ್ತಾರೆ ಅಂದ್ರೆ ಗುಡಾ ಕೇಶ ಅಂತ ಬಿಡಿಸ್ತಾರೆ. ಕೇಶ ಅಂದ್ರೆ ಏನು? ಕೇಶ ಪಾಶ ಅಂತ ಹೇಳ್ತಾರೆ. ಕೂದಲು ಅಂತ ಅರ್ಥ. ಕೇಶ ಅಂದ್ರೆ ಕೂದಲು ಒಂದಿಷ್ಟು, ಅವನ ತಲೆಲಿರೋ ಕೂದಲುಗಳು ಅಂತ. ಅಂತೂ ಕೇಶ ಅದ್ ಹೇಗಿದೆ? ಗುಡವತ್ ಅಂತ ಬರೀತಾರೆ. ಗುಡವತ್ ಅಂತಂದ್ರೆ ಗುಡ ಅಂದ್ರೆ ಏನು? ಬೆಲ್ಲ ಅಂತ ಅರ್ಥ. ಬೆಲ್ಲ, ಬೆಲ್ಲಕ್ಕೆ ಗುಡ ಅಂತ ಕರೀತಾರೆ. ಇಲ್ಲಿ ಗುಡ ಅಂದ್ರೆ ಗುಡಕೇಶ ಆಗ್ಬೇಕಾಗಿತ್ತು. ಗುಡಾಕೇಶ ಹೇಗೆ ಅಂದ್ರೆ ಅದು ವೇದದಲ್ಲಿ ಪ್ರಯೋಗ ಮಾಡೋ ತರ ಇಲ್ಲೂ ಕೂಡ ಪ್ರಯೋಗ ಮಾಡಿರ್ತಾರೆ. ಯಾಕೆ ಭಾಗವತನು ವೇದಕ್ಕೆ ಸಮಾನ. ಆದ್ರಿಂದ ಆ ರೀತಿ ಪುರಾಣಗಳು, ಇತಿಹಾಸ, ಮಹಾಭಾರತ ಇವೆಲ್ಲ ವೇದಕ್ಕೆ ಸಮಾನ, 5ನೇ ವೇದ ಅಂತ ಅನಿಸ್ಕೊಳ್ಳೋದ್ರಿಂದ ಇಲ್ಲೂ ಕೂಡ ಆತರ ಪ್ರಯೋಗಗಳನ್ನ ಆಗಾಗ ಮಾಡ್ತಾರೆ. ವಸ್ತುತಃ ಸಂಸ್ಕೃತದಲ್ಲಿ ಗುಡಾಕೇಶ ಅಂತ ಈ ಅರ್ಥದಲ್ಲಿ ಬಳಸೋ ಹಾಗಿಲ್ಲ. ಯಾಕೆ ಗುಡ ಅಂತ ಆಗಲ್ಲ, ಗುಡಕೇಶ ಅಂತ ಆಗ್ಬೇಕು. ಯಾಕೆ ಗುಡ ಅಂದ್ರೆ ಬೆಲ್ಲ ಅಷ್ಟೇ. ಅದರಲ್ಲಿ ಬೆಲ್ಲ ಅನ್ನೋ ಅರ್ಥವನ್ನೇ ತಗೊಂಡಿದ್ದಾರೆ. ಏನಿದು ಒಟ್ಟು ಸೇರಿಸಿದ್ರೆ ಏನ್ ಅರ್ಥ ಬರುತ್ತೆ? ಗುಡದಂತೆ ಕೇಶ ಇರೋನು ಅಂದ್ರೆ ಬೆಲ್ಲದಂತೆ ಕೂದ್ಲಿರೋನು ಅಂತ ಅರ್ಥ. ಬೆಲ್ಲದಂತೆ ಕೂದ್ಲಿರೋನು ಅಂದ್ರೆ ಏನರ್ಥ ಅಂದ್ರೆ ಅದು ಕೆಂಪು ಬಣ್ಣದ ಬೆಲ್ಲ ಅಂತೆ. ರಕ್ತ ಕೆಂಪು ಬಣ್ಣದ ಬೆಲ್ಲ, ತೀರಾ ಅತಿಯಾದ ಅಸಖ್ಯವಾದ ರಕ್ತವರ್ಣ ಅಲ್ಲ, ತುಂಬಾ ಕೆಂಪು ರಕ್ತದ ಬಣ್ಣ ಆ ತರ ಅಲ್ಲ. ಗುಡವತ್ ಚೆನ್ನಾಗಿ ನಸುಗೆಂಪು ಆದಂತಹ ಏನು ಕೆಂಪು ಬಣ್ಣ ಇರುವಂತಹ ಈ ಗುಡ ಇದೆ, ಬೆಲ್ಲ ಇದೆ, ಅದರ ತರ ಅವನು ಕೂದ್ಲಿತ್ತಂತೆ. ಅದಕ್ಕೋಸ್ಕರ ಅವನಿಗೆ ಗುಡಾಕೇಶ ಅಂತ ಕರೀತಾರೆ ಅಂತ ಇದು ಇನ್ನೊಂದು ಅರ್ಥ. ಇದನ್ನು ವಿಜಯಧ್ವಜ ತೀರ್ಥರು ಲೇಖ ಮಾಡ್ತಾರೆ. ಅದು ನಮಗೆ ಪ್ರಮಾಣ. ಗುಡವತ್ ರಕ್ತ ಕೇಶೋಭ ಅಂತ ಇದಕ್ಕೆ ಬಿಡಿಸಿದ್ದಾರೆ. ಇನ್ನು ಇಷ್ಟ ಆದ್ಮೇಲೆ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಇಂಥ ಅರ್ಜುನ ಅವನು ವರ್ಣನೆ ಮಾಡ್ಲಿಕ್ಕೆ ಗುಡಾಕೇಶ ಅಂತ ಶಬ್ದ ಬಳಸಿದ್ರು. ಈಗ ಅರ್ಜುನ ಏನ್ ಮಾಡ್ದ ಅಂದ್ರೆ ಮುಕ್ತಾ ಧಾಮ ವಿಭೂಷಿತಂ, ಅವನು ಕೈನಲ್ಲಿ ಒಂದು ಹಿಡ್ಕೊಂಡಿದ್ದ. ಆ ಕೈನಲ್ಲಿ ಹಿಡ್ಕೊಂಡು ಕೃಷ್ಣನ ಸೇವೆ ಮಾಡ್ತಾ ಇದ್ದ ಅಂತ ಬರುತ್ತೆ. ಓ, ಹಾಗಾದ್ರೆ ಕೃಷ್ಣನ ಸಾರಥಿಯಾಗ ಅವನು ಇರ್ಲಿಲ್ಲ, ಪಕ್ಕಕ್ಕೆ ಆರಾಮ ಕೂತ್ಕೊಂಡು ಹೋಗ್ಲಿಲ್ಲ. ಅವನು ಪಕ್ಕದಲ್ಲಿ ಇದ್ದುಕೊಂಡು ತಾನು ಕೃಷ್ಣನ ಮೇಲೆ ಅವನು ಏನ್ ಹಿಡ್ಕೊಂಡಿದ್ದ ಅಂದ್ರೆ ಶ್ವೇತ ಛತ್ರ ಹಿಡ್ಕೊಂಡಿದ್ದ ಅಂತ ಅರ್ಥ. ಅದನ್ನ ಸಿತಾತ ಪತ್ರ ಅಂತ ಕರೆದಿದ್ದಾರೆ. ಆ ಶಬ್ದ ಸಿತಾತ ಪತ್ರ ಅಂದ್ರೆ ಏನು? ಬಿಳಿಯ ಛತ್ರಿ, ಶ್ವೇತ ಛತ್ರವನ್ನ ಹಿಡ್ಕೊಂಡಿದ್ದ ಅಂತ ಅರ್ಥ. ಇಂಥ ಅರ್ಜುನನ ಈ ಹಿಡ್ಕೊಂಡಿರುವಂತ ಏನಿದೆಯಲ್ಲ ಈ ಬಿಳಿಯ ಛತ್ರಿ, ಅದ್ ಹೇಗಿತ್ತು? ಮುಕ್ತಾಧಾಮ ವಿಭೂಷಿತಂ, ಅದರ ಕೊನೆ ನೋಡಿದ್ರೆ ಮುತ್ತಿನ ಹಾರಗಳೆಲ್ಲ ಇದ್ವಂತೆ. ಅಂತ ಶ್ವೇತ ಛತ್ರ ಅದ್ ಹೇಗಿತ್ತು ಅನ್ನೋ ಕಲ್ಪನೆಗೂ ಬರಲ್ಲ ಅಷ್ಟು. ಅಂತೂ ಬಹಳ ಸುಂದರ ಒಂದು ದೊಡ್ಡ ಬಿಳಿಯ ಛತ್ರಿ, ಅದರಲ್ಲಿ ಕೊನೆಗೆ ಮುತ್ತಿನ ಹಾರಗಳೆಲ್ಲ ಇದಾವೆ, ಅದರಿಂದ ಅಲಂಕಾರಗೊಂಡಿದೆ. ಜೊತೆಗೆ ಅವನು ಹಿಡಿದಿರುವಂತಹ ಕೋಲ್ ಇದೆಯಲ್ಲ ಆ ಶ್ವೇತ ಛತ್ರದ್ದು, ಅಲ್ಲೆಲ್ಲ ರತ್ನಗಳಿಂದ ಕೆತ್ತನೆ ಆಗಿದೆಯಂತೆ. ಆ ಅರ್ಜುನ ಹಿಡ್ಕೊಂಡಿರೋದು ರತ್ನ ದಂಡಂ ಸಿತಾತ ಪತ್ರಂ ಮುಕ್ತಾಧಾಮ ವಿಭೂಷಿತಂ, ಇಂಥ ಒಂದು ಶ್ವೇತ ಛತ್ರವನ್ನ ಹಿಡ್ಕೊಂಡಿದ್ದಾನೆ. ಇದನ್ನ ಹಿಡ್ಕೊಂಡು ತಾನು ಕೃಷ್ಣನ ಸೇವೆ ಮಾಡ್ತಾ ಇದ್ದಾನೆ. ಯಾಕೆ ಇಷ್ಟೆಲ್ಲ ಮಾಡಿದ್ದು ಅಂದ್ರೆ ಅರ್ಜುನನಿಗೆ ಕೃಷ್ಣ ಅಂದ್ರೆ ತುಂಬಾ ಪ್ರೀತಿ, ಪ್ರಿಯಂ ತುಂಬಾ ಇಷ್ಟ. ಅದಕ್ಕೋಸ್ಕರ ಪ್ರಿಯ ತಮಸ್ಯ ಅಷ್ಟೇ ಹೇಳ್ತಾರೆ. ಬರೀ ಇಷ್ಟ ಅಂತಲ್ಲ, ಯಾವ್ದ್ಯಾವ ವಸ್ತು ಜಗತ್ನಲ್ಲಿ ಇಷ್ಟನೋ ಅದೆಲ್ಲದಕ್ಕಿಂತಲೂ ಅವನೇ ಮುಖ್ಯವಾಗಿ ಇಷ್ಟ ಅಂತೆ ಅರ್ಜುನನಿಗೆ. ಅದ್ ಹಾಗೆ ನಾವು ಚಿಂತನೆ ಮಾಡ್ಬೇಕಂತೆ. ನಮ್ಮ ಮಕ್ಕಳು, ಹೆಂಡತಿ, ಅವರು ಇವರು ಎಲ್ಲರನ್ನು ಬಿಟ್ಟು ನಮಗಿಂತಲೂ ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಮಾಡ್ಬೇಕು. ಅಂತ ಪ್ರೀತಿ ಅರ್ಜುನನಿಗೆ ಇತ್ತು. ಅವನ ದೇಹದ ಮೇಲೆ, ಬೇರೆ ಬೇರೆ ಲೌಕಿಕ ಪದಾರ್ಥದ ಮೇಲೆ ಆಸಕ್ತಿ ಪ್ರೀತಿಗಿಂತ ಹೆಚ್ಚು ಭಗವಂತನ ಮೇಲೆ ಇತ್ತು. ಅದಕ್ಕೆ ಪ್ರಿಯತಮಸ್ಯ ಪ್ರಿಯಂ ಕೃಷ್ಣಂ, ಪ್ರಿಯವಾದ ವಸ್ತುಗಳಿಗಿಂತಲೇ ತುಂಬಾ ಪ್ರೀತಿ ಪಾತ್ರನಾದ ಆ ಕೃಷ್ಣನಿಗೋಸ್ಕರ ತಾನು ಶ್ವೇತ ಛತ್ರವನ್ನ ಹಿಡಿದ ಅಂತ. ಇದು ಹಿಡಿದ ಅನ್ನೋದು ಬಹಳ ಪ್ರಸಿದ್ಧ. ಅಂದ್ರೆ ಕೃಷ್ಣನ ಸೇವೆ ಮಾಡೋದು ಪ್ರಸಿದ್ಧ ಅಂತ ನಮಗನ್ಸತ್ತೆ. ಯಾವಾಗಲೂ ಕೃಷ್ಣ ಅರ್ಜುನನ ಸೇವೆ ಮಾಡಿದ್ದು ಸಾರಥಿಯಾಗಿ. ಇವನ್ ಅರ್ಜುನ ಯಾವಾಗ ಈ ಸೇವೆ ಮಾಡಿದ್ದು ಈಗ ಸಂದರ್ಭದಲ್ಲಿ ಕೇಳ್ತೀವಿ. ಇದು ಯಾಕೆ ಮಾಡಿದ್ದು ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ಅರ್ಜುನಸ್ಯ ಕೈಂಕರ್ಯ ಅತಿಶಯ ದರ್ಶೀವ ಅಂತ. ಅಂದ್ರೆ ಒಂದು ದಾಸ್ಯ ಭಾವ ತೋರಿಸ್ತ. ನಾನಿನ್ನ ದಾಸ, ನಿನ್ನ ಸ್ವಾಮಿ, ನೀನ್ ನನ್ನನ್ನು ಕಾಪಾಡ್ದೆ ಅಷ್ಟೇ, ಸಾರಥಿಯಾಗಿದ್ಕೊಂಡು ನನ್ನ ರಥವನ್ನ ನಡೆಸಿದೆ, ನೀನು ನನ್ನನ್ನು ಕಾಪಾಡ್ದೆ, ನಾನ್ ನಿನ್ನ ದಾಸ ಅಂತ ತೋರಿಸುವಂತೆ ಅವನು ಶ್ವೇತ ಛತ್ರವನ್ನ ಕೃಷ್ಣನ ಬಳಿ ಹಿಡ್ಕೊಂಡು ನಿಂತಿದ್ದ. ಅಥವಾ ಇನ್ನೊಂದೇನು ಅಂದ್ರೆ
ಇಷ್ಟುವರೆಗೂ ಯಾವಾಗ್ಲೂ ನನ್ನ ಸಾರಥಿಯಾಗೆ ನೀನು ಮಾಡಿದ್ಯಲ್ಲ, ನಾನು ಅಪರಾಧ ಮಾಡಿದ್ದೀನಿ, ನನ್ ತಪ್ಪಾಗೋಯ್ತು. ಯಾಕಂದ್ರೆ ನನ್ನ ಸಾರಥಿಯನ್ನಾಗಿ ನೀನನ್ನು ಬಳಸ್ಕೊಂಡೆ. ಆ ಅಪರಾಧ ಪ್ರಜ್ಞೆ ಇತ್ತಂತೆ ಅರ್ಜುನನಿಗೆ. ಅದಕ್ಕೋಸ್ಕರ ಅಪರಾಧ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಲ್ಲ, ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೋಸ್ಕರ ಕೃಷ್ಣನಿಗೆ ಶ್ವೇತಛತ್ರವನ್ನ ಹಿಡಿದುಕೊಂಡಿದ್ದ ಅರ್ಜುನ ಅಂತ. ಈಗ 2 ಕಾರಣವನ್ನ ಅದಕ್ಕೆ ಕೊಡ್ತಾರೆ. ಈ ರೀತಿ ಹೇಳಿ ಆ ಅರ್ಜುನ ಜೊತೆಗೆ ಕೃಷ್ಣ ಹೊರಡ್ತಾ ಇರುವಂತಹ ಒಂದು ಸಂದರ್ಭವನ್ನ ವಿವರಣೆ ಮಾಡ್ತಾರೆ. ಇನ್ನು ಜೊತೆಗೆ ಇನ್ನೂ ಒಂದಿಬ್ರು ಇದ್ರು. ಅವ್ರು ಯಾರು, ಮುಂದಕ್ಕೆ ಹೇಗಿತ್ತು ಅನ್ನೋದರ ವಿವರಣೆಯನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀವನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಅರ್ಪಣೆ. ಆಚಾರ್ಯ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಯಾರು ಹೊರಡ್ಬೇಕಾದ್ರೆ ಅಳಬಾರ್ದು ಅನ್ನೋದು ಎಷ್ಟು ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ದೀರಾ, ತುಂಬಾನೇ ಚೆನ್ನಾಗಿ ಬಂತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ ಆಚಾರ್ಯ.